ರಕ್ಷಿತಾ ಅಂದರೆ ಇಷ್ಟನಾ, ರಕ್ಷಿತಾಗೆ ಗಿಲ್ಲಿ ಅಂದರೆ ಇಷ್ಟನಾ? ಬಿಕಾಸ್ ಒಂದಷ್ಟು ಈಗ ಏನಾದರೂ ಮಾತುಕತೆ ಮಾಡ್ತಿರ್ಬೇಕಿದ್ರೆ ಮೊನ್ನೆ ಅಶ್ವಿನಿ ಅವ್ರು ಕೇಳ್ತಾ ಇರ್ತಾರೆ, ಗಿಲ್ಲಿ ಥರ ಹುಡುಗ ಸಿಕ್ಕಿದ್ರೆ ನಿನ್ಗೆ ಓಕೆನಾ ಅಂತ ಹೇಳ್ಬಿಟ್ಟು ತುಂಬ ಮಾತಾಡೋರು. ಹೌದು, ನನಗೆ ಹೆಲ್ಪ್ ಆಗುತ್ತೆ, ಯೂಟ್ಯೂಬ್ಗೆಲ್ಲ ಚೆನ್ನಾಗಿ ಲೈವೇ ಬಿಟ್ಬಿಡ್ಬೋದು ಅಂತ ಹೇಳ್ತಿರ್ತಾರೆ. ಎಲ್ಲೋ ಒಂದು ಕಡೆ ಈಗ ಗಿಲ್ಲಿ ತುಂಬ ಸಪೋರ್ಟ್ ಮಾಡೋದ್ರಿಂದ ರಕ್ಷಿತಾ ಏನಾದರೂ ಗಿಲ್ಲಿನ ಇಷ್ಟಪಡ್ತಿದ್ದಾರಾ ಅಂತ? ನಿಜವಾಗ್ಲೂ ಇಬ್ಬರು ಸ್ಟ್ರಾಂಗೇ, ರಕ್ಷಿತನೂ ಸ್ಟ್ರಾಂಗೇ, ಗಿಲ್ಲಿನೂ ಸ್ಟ್ರಾಂಗೇ. ಒಬ್ರಿಗೊಬ್ರು ಸಪೋರ್ಟ್ ಮಾಡೋ ಅವಶ್ಯಕತೆನೇ ಇಲ್ಲ. ಯಾಕೆಂದರೆ ಅವರವರ ಒಂದು ಪ್ರತಿಭೆಯಿಂದ ಇಬ್ಬರು ಫೈನಲ್ ಗಂಟ ಬರ್ತಾರೆ 100%. ಒಬ್ರಿಗೊಬ್ರು ಅವಶ್ಯಕತೆ ಸತ್ಯವಾಗ್ಲೂ ಇಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಸದ್ಯ ಆಳ್ತಿರೋದೇ ಹೆಣ್ಮಕ್ಳು, ಓಕೆನಾ? ಸೊ ಈಗ ಬಿಗ್ ಬಾಸ್ ಮನೆಯ ಡೌರಾಣಿಗಳು ಅಂತ ಅಂದರೆ ಯಾರಿಗೆ ಹೇಳ್ತೀರಾ? ಸತ್ಯವಾಗ್ಲೂ ಹಂಗೇನು ನನಗೆ ಅನ್ನಿಸ್ತಾ ಇಲ್ಲ. ಎಲ್ಲ ಹೆಣ್ಮಕ್ಳ ಬಗ್ಗೆ ನಿಜವಾಗ್ಲೂ ಡೌರಾಣಿ ಅಂತ ಹೇಳಿದ್ರೆ ಭಾಳ ತಪ್ಪಾಗ್ತದೆ. ಅವ್ರವ್ರ ಆಟ ಅವ್ರು ಆಡ್ತಾ ಇದ್ದಾರೆ ಎಲ್ಲರೂ. ಯಾಕೆಂದರೆ ಹೊರಗಡೆ ಈಗ ಅಶ್ವಿನಿ ಮೇಡಮ್ ಆಗ್ಬೋದು, ಒಳ್ಳೆ ಹೋರಾಟ ಮಾಡಿರೋ ಅಂತಾರು ಅಲ್ವೇ, ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಹಂಗೆ ಅಷ್ಟು ಜನನು ಬೇರೆ ಬೇರೆ ವೃತ್ತಿನಲ್ಲಿ ಹೆಸರು ಮಾಡಿರೋಂಥರೇ ಆಗಿರೋದ್ರಿಂದ ಅವ್ರವ್ರ ಆಟನ ಅವ್ರವ್ರ ಗೇಮ್ನ ಚೆನ್ನಾಗಿ ಆಡ್ತಾ ಇದ್ದಾರೆ. ತುಂಬ ಪೈಪೋಟಿ ಇದೆ. ಅಲ್ಲ, ಮಾಳುಗೆ ಪತ್ರ ಬಿಟ್ಕೊಡದೆ ಹೋಗಿದ್ರೆ ನೀವಿನ್ನೂ ಸೇವ್ ಆಗ್ತಾ ಇದ್ರೆ, ಜೊತೆಗೆ ಯಾಕೆ ಎಲ್ಲದರಲ್ಲೂ ನೀವೇ ಸೋಲು ಒಪ್ಕೊಳ್ತೀರಾ? ಈಗ ನಿಮಗೆ ಡಿ ಬಾರ್ ಕೊಟ್ಟರು, ಅಲ್ಲೂ ಏನು ನೀವು ಮಾತನಾಡೋದೇ ಇಲ್ಲ, ಡಿ ಬಾರ್ನ ತಗೋತೀರಾ. ಸೊ ಯಾಕೆ ಎಲ್ಲ ಕಡೆ ಈ ಸೋಲು ಅಂತ ಹೇಳ್ಬಿಟ್ಟು? ನಾನು ಮಾಳಿಗೆ ಬಿಟ್ಕೊಳ್ಳಿಲ್ಲ ಅಂದರೆ ನಾನು ಗೆಲ್ತಿದ್ದೆ ಅನ್ನೋದನ್ನ ನಾನು ಒಪ್ಕೊಳ್ಳೋದಿಲ್ಲ. ಯಾಕಂದರೆ ನನ್ನ ಬಗ್ಗೆ ನನಗೆ ಕಾನ್ಫಿಡೆಂಟ್ ಇತ್ತು, ನಾನು ಇನ್ನೂ ಒಂದಷ್ಟು ದಿನ ಜರ್ನಿ ಹೋಗ್ತೀನಿ ಅಂತ. ಅದು ನಾನು ಯಾಕೆ ಬಂದೆ ಅಂದರೆ ಅದು ನನಗೆ ಇಷ್ಟ ಇರಲಿಲ್ಲ. ಆದ್ದರಿಂದ ಸ್ವಯಂ ಘೋಷಿತವಾಗಿ ನಾನು ಆಚೆ ಹೋಗಲೇಬೇಕು ಅಂತ ಬಂದೆ ಅಷ್ಟೇ. ಮಾಳಿಗೆ ಬಿಟ್ಕೊಡೋ ಕಾರಣ ಏನು ಅಂದರೆ, ನನಗೂ ಆ ಪತ್ರದ ಬಗ್ಗೆ ತುಂಬ ಒಂದು ಇದು, ನಮ್ಮಮ್ಮ ಬರೆದಿರ್ಬೋದಾ ಏನು ಎತ್ತ ಅಂತ ಒಂದು ಇದಿತ್ತು. ಆದರೂ ಮಾಳನು ಅಷ್ಟೇ ಮಕ್ಕಳು ಅನ್ನೋ ಜಾಸ್ತಿ ನೋವಲ್ಲಿದ್ದ. ಧ್ರುವ್ಗೂ ಅವತ್ತು ಏನಾಗಿತ್ತು ಅಂದರೆ, ಬೆಳಿಗ್ಗೆ ಅವತ್ತು ಸ್ವಂತ ತಮ್ಮಂದು ಮದುವೆ ಇತ್ತು, ಅವನು ತುಂಬ ನೋವಲ್ಲಿದ್ದ, ಅಳ್ತಾ ಇದ್ದ, 3 ಜನ ಅಳುನಲ್ಲಿದ್ದು. ಆದರೂ ಡಿಸೈಡ್ ಮಾಡಿದ್ರು, ನಮಗಿಂತ ಆಯಿತು ಬಿಡಪ್ಪ, ನಾವು ವ್ಯಕ್ತಿಗಳು ಬೇರೆ ಆದರೂ ಭಾವನೆ ಒಂದೇ, ನೋವು ಒಂದೇ, ಆಯಿತು ಮಾಳಿಗೆ ಬಿಟ್ಕೊಳ್ಳೋಣ, ವಾದ ಮಾಡೋದು ಬೇಡ ಅಂದ್ಬಿಟ್ಟು ನಾನೇನು ಮಾಡಿದೆ, 2-3 ನಿಮಿಷದಲ್ಲ ಮಾಡೋದು ನೀನು ಆಗಾಯಿತು ಅಂತ ಅಂದೆ. ಯಾರು ತುಂಬ ಫೇಕ್ ಅಂತ ಅನ್ನಿಸ್ತಾರೆ ನಿಮ್ಗೆ ಅಷ್ಟು ಜನರಲ್ಲಿ? ಫೇಕ್ ಅಂತ ಏನು ಅಂತ ನನಗೆ ಅನ್ನಿಸ್ತಾ ಇಲ್ಲ. ಯಾರು ಅನ್ನಿಸ್ತಿಲ್ಲ? ಓಕೆ, ಟಾಪ್ 5 ಯಾರಿರ್ತಾರೆ, ವಿನ್ ಯಾರು ಆಗ್ತಾರೆ, ಜೊತೆಗೆ ವಿನ್ ಯಾರು ಆಗಬೇಕು ನಿಮ್ಮ ಪ್ರಕಾರ? ನನಗೆ ವಿನ್ ಯಾರು ಆಯ್ತಾರೆ ಅಂತ ನಂಗೆ ಸತ್ಯವಾಗ್ಲೂ ಗೊತ್ತಿಲ್ಲ. ಅಲ್ಲಿರ್ಬೇಕಾದ್ರೆ ನನಗೆ ಅಶ್ವಿನಿ ಮೇಡಮರು, ಗಿಲ್ಲಿ ಮತ್ತು ರಕ್ಷಿತಾ 3 ಜನನೂ ಹೋಗ್ತಾರೆ ಅಂತ ಅನ್ನಿಸ್ತದೆ. ಹಾಂ, ಇನ್ನಿಬ್ಬರು ನನಗೆ ಗೊತ್ತಾನೇ ಇಲ್ಲ.